ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಸಾಕಷ್ಟು ಜನಕ್ಕೆ ಒಂದು ರೀತಿಯಾಗಿರುವಂತಹ ಸಮಸ್ಯೆ ಏನು ಅಂತಂದರೆ, ಎಲ್ಲವೂ ಇರುತ್ತೆ, ಮಿತವಾಗಿ ಖರ್ಚು ಕೂಡ ಮಾಡ್ತಿರ್ತಾರೆ, ಆದರೆ ಈ ಶತ್ರುಗಳ ಕಾಟ, ಒಳಗೂ ಶತ್ರು ಹೊರಗೂ ಶತ್ರು ಅಂತಲೇ ಹೇಳ್ಬೋದು. ಇನ್ನು ಸಾಕಷ್ಟು ನಿಂದನೆಗಳಿಗೆ ಒಳಗಾಗ್ತಾರೆ, ಒಂದು ರೀತಿಯಾಗಿರುವಂಥ ಜೈಲ್ ವಾಸನೆ ಅನುಭವಿಸ್ತಾರೆ ಅಂತ ಹೇಳ್ಬೋದು. ಈ ರೀತಿ ಸಮಸ್ಯೆಗಳಿಗೆ ಒಳಗಾಗಿರ್ತಾರೆ. ಸೊ ಶತ್ರು ಎಲ್ಲಿದ್ದಾರೆ ಅಂದರೆ ಜೊತೆಲೂ ಇರ್ತಾರೆ, ಹೊರಗಡೆ ಹೋದರೂ ಶತ್ರು, ಮನೇಲಿದ್ರು ಶತ್ರು. ಇದನ್ನು ಏನಂತ ಕರಿತೀರಾ ಗುರುಗಳೇ? ಇದೇನಾದರೂ ದೋಷ ಇದ್ದವ್ರಿಗೆ ಈ ರೀತಿ ಸಮಸ್ಯೆಗಳಾಗ್ತಿರುತ್ತಾ, ಅಥವಾ ಇದರಿಂದ ಹೊರಗಡೆ ಬರುವಂಥದ್ದು ಹೇಗೆ? ಇದ್ರ ಬಗ್ಗೆ ತಿಳಿಸ್ಕೊಳ್ಳಿ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಜಾತಕವನ್ನು ವಿಮರ್ಶೆ ಮಾಡಿದ್ರೆ ಬಹುಶಃ ಇದರ ಅಂಶಗಳೆಲ್ಲ ಸಿಗ್ತಾ ಬರ್ತಿರ್ತವೆ. ಇದು ಏನು ಅಂತಂದರೆ, ನೀವು ಮಿತವಾಗಿ ಖರ್ಚು ಮಾಡೋದಂತ ಹೇಳಿದ್ರಲ್ಲ, ಮಾಡ್ತಿರ್ತಾರೆ. ಹಾಗೆಯೇ ಜುಪ್ಪಣತ್ವದಿಂದಲೂ ಕೂಡಿರ್ತಾರೆ. ಮಾಡುವಂಥ ಕೆಲಸಗಳಿಗೆ ಮಾಡಲಿಕ್ಕೆ ಇರೋದಿಲ್ಲ. ಬಟ್ ಅದು ಅವರಿಂದ ಬಚ್ಚಿಡ್ತಾ ಇನ್ನೊಬ್ಬರ ಪಾಲೆ ಹಾಕ್ತಾ ಬರುತ್ತೆ. ಈಗೆಲ್ಲವೂ ಇರುತ್ತವೆ. ಆಮೇಲೆ ಸಣ್ಣ ಪುಟ್ಟ ವಿಷಯಗಳಿಗಾಗಿ ರಾಜಕೀಯವನ್ನು ಪ್ರವೇಶ ಮಾಡಿ ಅಲ್ಲಿ ಸ್ವಲ್ಪ ಹಣ ಕಳ್ಕೊಳ್ತಾರೆ. ಇನ್ನು ಯಾವುದೋ ನಿಂದನೆಯಿಂದ ಯಾರೋ ಮಾಡಿದ ತಪ್ಪಿಗೆ ಇವರು ಒಂದು ರೀತಿಯ ಒಂದು ಕಾರಾಗೃಹ ವಾಸವನ್ನು ಅನುಭವಿಸುವಂಥದ್ದು. ಇನ್ನು ಮನೆಯಲ್ಲೂ ಕೂಡ ಹಾಗೆ ಇರುತ್ತೆ ಅವರಿಗೆ ಒಂದು ರೀತಿಯಾಗಿ. ಈ ರೀತಿಯಾಗಿರ್ತಕ್ಕಂಥ ಅಪಸವ್ಯಗಳಿಂದ ಹೊರಗೆ ಬರಬೇಕಾದ್ರೆ ಬಹುಶಃ ನಾವು ನಮ್ಮದಾಗಿರ್ತಕ್ಕಂಥದ್ದನ್ನು ವಿಮರ್ಶೆ ಮಾಡಿದಾಗ ಅಂತಹದ್ದು ಶೇಷನಾಗ ಕಾಳ ಸರ್ಪದೋಷಕ್ಕೆ ಒಳಗಾಗಿರ್ತೀವಿ ನಾವು. ಅಂದರೆ ಹೇಗೆ 12ರಲ್ಲಿ ರಾಹು, 6ರಲ್ಲಿ ನಮಗೆ ಕೇತು ಇರ್ತಾನೋ, ಎಲ್ಲ ಗ್ರಹಗಳು ಅದರ ಒಳಗಡೆ ಸಿಕ್ಕಾಕೊಂಡಿರ್ತವೆ. ಆವಾಗ ಒದ್ದಾಟ ಮಾಡ್ತಿರ್ತಾರೆ. ಅದಕ್ಕಾಗಿ ಈ ಶೇಷನಾಗ ಕಾಳ ಸರ್ಪ ದೋಷಕ್ಕೆ ಎಂತ ಹೇಳ್ತಾನೆ ಅಂತಂದರೆ, ಮಲಗಿರತಕ್ಕಂತಹ ಶೇಷನ ಮೇಲೆ ಮಹಾವಿಷ್ಣು, ಯಾರು ಶೇಷನ ಮೇಲೆ ಮಲಗಿರತಕ್ಕಂಥದ್ದು ಅನಂತ ಪದ್ಮನಾಭ ಸ್ವಾಮಿ, ಅವನ ದರ್ಶನವನ್ನು ಪ್ರತಿ ತಿಂಗಳ ಚತುರ್ದಶಿಯಿಂದ ಮಾಡ್ತಕ್ಕಂತಹದ್ದು. ಚತುರ್ದಶಿ ಅದರ ಅನಂತ ಚತುರ್ದಶಿ ದಿವಸ ಬಹುಶಃ ಇವರು ಒಂದು ಇತಿಶ್ರೀ ಅಂತಹ ನೋವುಗಳಿಂದ, ಅಂತಹ ವ್ಯಾಜ್ಯಗಳಿಂದ, ಅಂತಹ ಕಿರಿಕಿರಿಯಿಂದ ಹೊರಗೆ ಬರ್ತಾ ಸಮೃದ್ಧಿಯನ್ನು ಪಡ್ಕೊಳ್ಬೇಕು ಅಂತಂದರೆ ಅಂತಹ ಶೇಷನಾಗ ಸರ್ಪದೋಷವನ್ನು ನಿವೃತ್ತಿ ಮಾಡತಕ್ಕಂಥ ವಿಧಾನಗಳು ಬಹಳ ಚೆನ್ನಾಗಿದೆ, ಬಹಳ ಅದ್ಭುತ. 12 ತರಹದ ಸರ್ಪಗಳನ್ನು ಮಾಡತಕ್ಕಂತಹದ್ದು, 12 ಸರ್ಪಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಪಾನಕವನ್ನು ನಿವೇದನೆಯಾಗಿ ಮಾಡುವಂಥದ್ದು. ನಂತರ ಗುಡಾನ್ನದಿಂದ ಇವರು ಶೇಷನಾಗನಿಗೆ ಹೋಮವನ್ನು ಅರ್ಪಣೆ ಮಾಡ್ತಕ್ಕಂತಹದ್ದು, ದರ್ಬೆಯಿಂದ ಹೋಮವನ್ನು ಮಾಡ್ತಕ್ಕಂಥದ್ದು, ಗರಿಕೆಯಿಂದ ಹೋಮವನ್ನು ಮಾಡ್ತಕ್ಕಂಥದ್ರಿಂದ ಈ ದೋಷದಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಿರುತ್ತೆ. ಇನ್ನು ಪ್ರತಿ ತಿಂಗಳು ಬರ್ತಕ್ಕ ಅನಂತ ಚತುರ್ದಶಿಗೆ ಅನಂತ ಪದ್ಮನಾಭನ ದರ್ಶನವನ್ನು ಮಾಡಿಕೊಳ್ತೀವಿ ಅಂತಂದರೆ, ಏನಾದರೂ ಒಂದು ಸೇವೆಯನ್ನು ಮಾಡ್ತೀವಿ ಅಂತಂದರೆ, ಈ ತರಹದ ಯಾರಿಗಿದೆಯೋ ಅವರು ಚೆಕ್ ಮಾಡ್ಕೊಳ್ಬೋದು. ಆ ಚೆಕ್ ಮಾಡ್ಕೊಳ್ತಾ ಆ ಒಂದು ಪರಿಹಾರವನ್ನು ಮಾಡಿಕೊಳ್ತಾ ಬಂದಾಗ ನೆಮ್ಮದಿಯ ನಿಟ್ಟುಸಿರು ಬಿಡ್ತಕ್ಕಂಥದ್ದು. ಹಬ್ಬ, ಇದೊಂದು ದೊಡ್ಡ ಮಟ್ಟದ ನನಗೆ ತೊಂದರೆ ತಾಪತ್ರಯ ಕಾಡ್ತಾಯಿತ್ತು, ಇದನ್ನು ನಾನು ಖುಷಿಯಾಗಿ ಹೊರಗೆ ಬಂದಿದ್ದೇನೆ ಅಂತಕ್ಕಂತಹದ್ದು. ಕೆಲವೊಂದು ಬಾರಿ ಎಷ್ಟೋ ಸಲ ನಾವು ಇದನ್ನು ಪರೀಕ್ಷೆ ಮಾಡಿದಾಗ ಇನ್ನು ಕೆಲವರು ಅವರ ಮನೆಯಲ್ಲಿ ಯಾರೋ ಹಿರಿಯರಿಗೆ ಸರಿಯಾಗಿ ಅವರ ಕಾರ್ಯಗಳು ಮಾಡ್ತಿದ್ದಾಗ ಅವರ ಮನೆಯಲ್ಲಿ ಅಭಾಷಣ ಆಗ್ತಕ್ಕಂತಹದ್ದು, ಸಣ್ಣ ಏಜಲ್ಲೇ ಕೆಲವೆಲ್ಲ ಕೂಡ ತೀರ್ಕೊಳ್ತಾ ಬರತಕ್ಕಂಥದ್ದು, ಅಪಘಾತಗಳಾಗ್ತಕ್ಕಂಥದ್ದು, ಆಘಾತಗಳಾಗ್ತಕ್ಕಂಥದ್ದು. ಅಪಘಾತ ಹಾಗೆ ಕೆಲವರು ತೀರ್ಕೊಂಡ್ರೆ ಹೃದಯಾಘಾತ ಕೆಲವರು ತೀರ್ಕೊಳ್ತಾ, ಈಗೇನು ಅಭಾಷಣ ಕೆಲವು ಆಗ್ತಾ ಬರ್ತವೆ. ಇವರಿಗೆಲ್ಲ ಕೂಡ ಅವರ ಮನೆಯಲ್ಲಿ ಯಾರೋ ಒಬ್ಬರದ್ದು ಹಿರಿಯರಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಅಸ್ಥ ಸಂಚಯನ ಸರಿಯಾಗಿ ಆಗದೇ ಇರತಕ್ಕಂತಹದ್ದು ಕೂಡ ಈಗ ನಡೀತಿರ್ತವೆ. ಅದನ್ನು ಮಾಡಬೇಕಾದ್ರೂ ಕೂಡ ನೀವೊಮ್ಮೆ ಪರೀಕ್ಷೆ ಮಾಡಿ ಅದನ್ನೇನಾದರೂ ನಾವು ಮಾಡ್ಕೊಳ್ತೀವಿ ಅಂತಂದರೆ ಆ ನಂತರ ಒಂದು ಕೂಡ ಹಾಲು ಕೊಡೋದಷ್ಟು ಖುಷಿಯಾಗಿರಲಿಕ್ಕೆ ಸಾಧ್ಯ ಇರುತ್ತೆ. ನನ್ನ ಪ್ರೀತಿಯ ಬಂಧುಗಳೇ, ಖಂಡಿತವಾಗ್ಲೂ ಗುರುಗಳೇ, ಈ ರೀತಿ ಆಗ್ತಾ ಇದೆ ಸಮಸ್ಯೆಗಳು ಅಂತಂದರೆ ಜಾತಕಗಳನ್ನ ನೋಡ್ಕೊಂಡಾಗ ಗೊತ್ತಾಗುತ್ತೆ ಅಂತ ತಿಳಿಸಿದ್ರಿ. ರೆಮಿಡಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ, ಅವ್ರು ಏನು ಮಾಡ್ಕೊಳ್ಬೇಕು ಇದರಿಂದ ಹೊರಗಡೆ ಬರೋದಕ್ಕೆ ಅಂತ. ಬಹಳ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮಗೂ ಕೂಡ ಇದೇ ರೀತಿ ಸಮಸ್ಯೆಗಳಾಗ್ತಾ ಇದೆ ಅಂತಂದರೆ ನಿಮ್ಮ ಜಾತಕದ ಪರಿಶೀಲನೆ ಮಾಡಿಕೊಂಡಾಗ ಖಂಡಿತವಾಗೂ ನಿಮಗೆ ಗೊತ್ತಾಗುತ್ತೆ. ಇನ್ನು ರೆಮಿಡಿಯನ್ನು ಕೂಡ ಭಾಳ ಅದ್ಭುತವಾಗಿ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.